ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ನಮ್ಮ ದೇಶದಲ್ಲಿ ಇಂದಿನಿಂದ ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹಾಗೂ ಎವಿಡೆನ್ಸ್ ಆಕ್ಟ್ಗಳು ರದ್ದಾಗಿ ಹೊಸ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಜಾರಿಯಾಗಿವೆ. ಹಳೆಯ IPCಗೂ ಹೊಸ ಭಾರತೀಯ ನ್ಯಾಯ ಸಂಹಿತೆಗೂ ಹೋಲಿಸಿದರೂ ಕೆಲ ಬದಲಾವಣೆಗಳಾಗಿವೆ. ಅದೇ ರೀತಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಗೆ ಹೋಲಿಸಿದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲೂ ಕೆಲ ಬದಲಾವಣೆಗಳಾಗಿವೆ. ಹಾಗಾದರೆ ಹೊಸ ಕಾನೂನುಗಳಲ್ಲಿ ಏನೇನು ಬದಲಾವಣೆಗಳಾಗಿವೆ ಅನ್ನೋದನ್ನು ನಾವೀಗ ಹೇಳ್ತೇವೆ ನೋಡಿ. ಮೊದಲದಾಗಿ ದೂರು ದಾಖಲಿಸುವುದರಲ್ಲಿ ಆಗಿರೋ ಬದಲಾವಣೆ. ಇದುವರೆಗೂ ದೂರು ದಾಖಲಿಸಲು ಖುದ್ದಾಗಿ ಜನರು ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಬೇಕಾಗಿತ್ತು. ಆ ಠಾಣಾ ವ್ಯಾಪ್ತಿಯಲ್ಲಿ ಅಪರಾಧದ ಘಟನೆ ನಡೆದಿದ್ರೆ ನಾರ್ಮಲ್ FIR ಅನ್ನು ದಾಖಲಿಸಬಹುದಿತ್ತು. ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ರೆ 0 FIR ದಾಖಲಿಸಲು ಕೋರ್ಟ್ ಮೆಟ್ಟಿಲೇರಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಬೇಕಾಗಿತ್ತು. ದೂರುದಾರರಿಗೆ FIR ಪ್ರತಿ ನೀಡುವುದು ಕಡ್ಡಾಯ ಆಗಿರಲಿಲ್ಲ. ಆದರೆ ಹೊಸ ಕಾಯ್ದೆಯಡಿ ಕೆಲ ಬದಲಾವಣೆಗಳಾಗಿವೆ. ಮುಖ್ಯವಾಗಿ ಯಾವ ಪೊಲೀಸ್ ಠಾಣೆಯಲ್ಲಿ ಬೇಕಾದರೂ ಕೂಡ FIR ಅನ್ನು ದಾಖಲಿಸ್ಬೋದು. ಇದನ್ನು 0 FIR ಅಂತ ಕರಿತೇವೆ. ಬಳಿಕ ಅಪರಾಧದ ಘಟನೆ ನಡೆದ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಗೆ ಆ FIR ಅನ್ನು ಪೊಲೀಸರೇ ವರ್ಗಾಯಿಸಬಹುದು. 0 FIR ಅನ್ನು ದಾಖಲಿಸಲು ಕೋರ್ಟ್ ಮೆಟ್ಟಿಲಿರೋ ಅಗತ್ಯ ಇಲ್ಲ. ಜೊತೆಗೆ ಹೊಸ ಕಾಯ್ದೆಯಡಿ FIR ಪ್ರತಿಯನ್ನು ದೂರುದಾರರಿಗೆ ನೀಡುವುದು ಕಡ್ಡಾಯ ಆಗಿದೆ. ಹೊಸ ಕಾಯ್ದೆಯಡಿ ದೂರು ನೀಡಿದ 3 ದಿನಗಳೊಳಗಾಗಿ FIR ಅನ್ನು ಕಡ್ಡಾಯವಾಗಿ ದಾಖಲಿಸಲೇಬೇಕು. ಇನ್ನು ತನಿಖೆ. ಹಳೆ ಕಾಯ್ದೆಯಡಿ ಪೊಲೀಸರಿಗೆ ತನಿಖೆ ನಡೆಸಲಿಕ್ಕೆ 3 ರಿಂದ 4 ತಿಂಗಳ ಕಾಲಾವಕಾಶ ಸಿಗ್ತಿತ್ತು. ತನಿಖೆಯ ವಿವರವನ್ನು ದೂರುದಾರರಿಗೆ ನೀಡಲೇಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಹೊಸ ಕಾಯ್ದೆಯಡಿ ಪೊಲೀಸರು 90 ದಿನಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಬೇಕು. ತನಿಖೆಯ ವಿವರವನ್ನು ದೂರುದಾರರಿಗೂ ಕೂಡ ನೀಡಬೇಕು. ಆದರೆ ಒಂದು ಕೇಸ್ಗೆ ಹೆಚ್ಚಿನ ತನಿಖಾಧಿಕಾರಿಗಳು ಇದ್ದರೆ ದೂರುದಾರರಿಗೆ ಮಾಹಿತಿ ನೀಡೋದು ಕಷ್ಟ ಆಗುತ್ತೆ. ಜೊತೆಗೆ ತನಿಖೆಯ ಸೂಕ್ಷ್ಮ ಅಂಶಗಳನ್ನು ದೂರುದಾರರಿಗೆ ನೀಡಿದ್ರೆ ಅವರು ಮಾಹಿತಿಯನ್ನು ಸೋರಿಕೆ ಮಾಡ್ತಕ್ಕಂಥ ಭೀತಿ ಇದೆ ಅಂತ ಕೆಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಕೇಸನ್ನು ಹಿಂತೆಗೆದುಕೊಳ್ಳೋದು ಹೇಗಿದೆ ಅನ್ನೋದನ್ನು ನೋಡೋಣ. ಹಳೆಯ ಕಾಯ್ದೆಯಲ್ಲಿ ಕೇಸನ್ನು ಕೋರ್ಟ್ನಲ್ಲಿ ಸಾಬೀತುಪಡಿಸಲು ಸಾಕ್ಷ್ಯ ಇಲ್ಲದೇ ಇದ್ದರೆ ತನಿಖಾಧಿಕಾರಿಗಳೇ ಕೇಸನ್ನು ಮುಕ್ತಾಯ ಮಾಡುವ ವರದಿಯನ್ನು ಕೋರ್ಟ್ಗೆ ಸಲ್ಲಿಸ್ತಾ ಇದ್ರು. ಅಂದರೆ ಕ್ಲೋಸರ್ ರಿಪೋರ್ಟ್ ಅಥವಾ B ರಿಪೋರ್ಟ್ ಅಂತ ಕರಿತೇವೆ. ಆದರೆ ಹೊಸ ಕಾಯ್ದೆಯಲ್ಲಿ ಕೇಸು ಮುಕ್ತಾಯಗೊಳಿಸುವ ಮುನ್ನ ದೂರುದಾರರು ಸತ್ಯಾಂಶವನ್ನು ಕೋರ್ಟ್ನ ಮುಂದಿಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಕೇಸನ್ನು ಸುಲಭವಾಗಿ ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು 4ನೇದಾಗಿ ಸಾಕ್ಷಿಗಳ ಹೇಳಿಕೆ. ಇದುವರೆಗೂ ಸಾಕ್ಷಿಗಳಿಗೆ ಪೊಲೀಸರು ಮತ್ತು ಮ್ಯಾಜಿಸ್ಟ್ರೇಟ್ ಎದುರುಗಡೆ ಖುದ್ದಾಗಿ ಹಾಜರಾಗಲಿಕ್ಕೆ ಸಮನ್ಸನ್ನು ನೀಡಲಾಗ್ತಿತ್ತು. ಸಾಕ್ಷಿಗಳ ಹೇಳಿಕೆಯನ್ನು ಪೇಪರ್ನಲ್ಲಿ ದಾಖಲಿಸಿಕೊಳ್ಳಲಾಗ್ತಾ ಇತ್ತು. ಫೈಲ್ನಲ್ಲಿ ಕೂಡ ಹೇಳಿಕೆಯನ್ನು ಇಡಲಾಗ್ತಾ ಇತ್ತು. ಎಲೆಕ್ಟ್ರಾನಿಕ್ ಸಾಕ್ಷಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇತ್ತು. ಆದರೆ ಹೊಸ ಸಾಕ್ಷಿಯಡಿ ಸಾಕ್ಷಿಗಳು ಖುದ್ದಾಗಿ ಪೊಲೀಸ್ ಠಾಣೆಗಾಗಲಿ ಅಥವಾ ಕೋರ್ಟ್ಗಾಗಲಿ ಬರಬೇಕಾದಂಥ ಅಗತ್ಯ ಇಲ್ಲ. ವಿಡಿಯೋ ಕಾನ್ಫರೆನ್ಸಿಂಗ್ನ ಮೂಲಕವೂ ಕೂಡ ತಮ್ಮ ಹೇಳಿಕೆಯನ್ನು ದಾಖಲಿಸ್ಬೋದು, ಸಾಕ್ಷಿಯನ್ನು ನೀಡ್ಬೋದು. ಸಾಕ್ಷಿ ಹೇಳಿಕೆಯನ್ನು ಡಿಜಿಟಲ್ ಆಗು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ಡಿಜಿಟಲ್ ಫೈಲನ್ನು ಪೊಲೀಸ್ ಸಾಫ್ಟ್ವೇರ್ನಲ್ಲಿ ಇಡಲಾಗುತ್ತೆ. ಪೇಪರ್ ಸಾಕ್ಷ್ಯದಷ್ಟೇ ವ್ಯಾಲ್ಯೂ ಕೂಡ ಈ ಡಿಜಿಟಲ್ ಫೈಲ್ಗೂ ಕೂಡ ಇರುತ್ತೆ. ಅಪರಾಧ ಘಟನೆಯ ವಿಡಿಯೋಗ್ರಫಿಯನ್ನು ಕಡ್ಡಾಯವಾಗಿ ಮಾಡಲಾಗುತ್ತೆ. ಇನ್ನು ಸಾಕ್ಷಿಯ ರಕ್ಷಣೆ. ಮುಖ್ಯವಾಗಿ ಇದುವರೆಗೂ ಹಳೆಯ ಕಾಯ್ದೆಯಡಿ ಕೋರ್ಟ್ ಆದೇಶದ ಪ್ರಕಾರವೇ ಸಾಕ್ಷಿಗಳಿಗೆ ಪೊಲೀಸರು ರಕ್ಷಣೆಯನ್ನು ನೀಡ್ತಾ ಇದ್ದರು. ಯಾವುದೂ ಕೂಡ ಕಡ್ಡಾಯ ಇರಲಿಲ್ಲ. ಸಾಕ್ಷಿಗಳಿಗೆ ರಕ್ಷಣೆಯನ್ನು ನೀಡಬೇಕು ಅಂತ ಯಾವುದೇ ಕಡ್ಡಾಯ ನಿಯಮ ಇರಲಿಲ್ಲ. ಆದರೆ ಹೊಸ ಕಾಯ್ದೆಯಡಿ ಸಾಕ್ಷಿಗಳು ಅಗತ್ಯ ಬಿದ್ದರೆ ಪೊಲೀಸರಿಗೆ ತಮಗೆ ರಕ್ಷಣೆಯನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೋಬೋದು. ಕೋರ್ಟ್ನ ಆದೇಶ ಇಲ್ಲದೇ ಪೊಲೀಸರು ಸಾಕ್ಷಿಗಳಿಗೆ ರಕ್ಷಣೆಯನ್ನು ನೀಡಬೇಕಾಗುತ್ತೆ. ಕೊಲೆ, ಭ್ರಷ್ಟಾಚಾರದ ಕೇಸ್ಗಳಲ್ಲಿ ಸಾಕ್ಷಿಗಳು ಪೊಲೀಸರನ್ನು ನೇರವಾಗಿ ಸಂಪರ್ಕಿಸಿ ರಕ್ಷಣೆಯನ್ನು ಪಡ್ಕೊಳ್ಬೋದು. ಕೋರ್ಟ್ನ ಆದೇಶ ಇಲ್ಲದೇ ಪೊಲೀಸರು ಸಾಕ್ಷಿಗಳಿಗೆ ರಕ್ಷಣೆಯನ್ನು ನೀಡಬೇಕಾಗುತ್ತೆ. ಸಾಕ್ಷಿ ರಕ್ಷಣೆಯ ಸ್ಕೀಮನ್ನು ಹೊಸ ಕಾಯ್ದೆಯಡಿ ಪರಿಚಯಿಸಲಾಗಿದೆ. ಇನ್ನು ಪೊಲೀಸ್ ಕಸ್ಟಡಿ. ಇದುವರೆಗೆ ಆರೋಪಿಯನ್ನು ಬಂಧಿಸಿದರೆ ಪೊಲೀಸರು ಗರಿಷ್ಠ 15 ದಿನಗಳ ಕಾಲ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಬೋದಿತ್ತು. ಆದರೆ ಹೊಸ ಕಾಯ್ದೆಯಡಿ 40 ರಿಂದ 60 ದಿನದವರೆಗೆ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ಪಡೆಯಲು ಅವಕಾಶ ಇದೆ. ಹೀಗಾಗಿ 60 ದಿನದವರೆಗೆ ಆರೋಪಿಗೆ ಜಾಮೀನು ಸಿಗಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿ ಇರೋವರೆಗೂ ಕೂಡ ಕೋರ್ಟ್ಗಳು ಕೂಡ ಆರೋಪಿಗಳಿಗೆ ಜಾಮೀನನ್ನು ನೀಡೋದಿಲ್ಲ. ಇನ್ನು ಮುಖ್ಯವಾಗಿ ಈಗ ನೆಕ್ಸ್ಟ್ ಬರುವಂಥ ವಿಷಯ ಅಂತಂದರೆ ವ್ಯಕ್ತಿಯ ಬಂಧನ. ಇದುವರೆಗೆ ಯಾವುದೇ ವ್ಯಕ್ತಿಯನ್ನು ನಿರ್ದಿಷ್ಟ ಮಾರ್ಗಸೂಚಿ ಇಲ್ಲದೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾ ಇದ್ರು. ಮುಖ್ಯವಾಗಿ ಪ್ರತಿಭಟನೆಯನ್ನು ನಡೆಸಿ ಶಾಂತಿಗೆ ಭಂಗ ತರುವವರನ್ನ ಬಂಧಿಸಲಿಕ್ಕೆ ಅವಕಾಶ ಇತ್ತು. ಆದರೆ ಹೊಸ ಕಾಯ್ದೆಯಡಿ ಯಾವುದೇ ವ್ಯಕ್ತಿಗಳನ್ನು ಯಾವುದೇ ವಿವರಣೆ ನೀಡದೆ 24 ಗಂಟೆ ಬಂಧಿಸಲು ಪೊಲೀಸರಿಗೆ ಅವಕಾಶ ಇದೆ. ಇನ್ನು 8ನೇ ಪಾಯಿಂಟ್ ಅಂದರೆ ಅಪರಾಧ ಪ್ರಕರಣಗಳಲ್ಲಿ ಕೈಗೆ ಕೋಳ ತೊಡಿಸುವುದು. ಮುಖ್ಯವಾಗಿ ಇದುವರೆಗೆ ಕೈಗೆ ಕೋಳ ತೊಡಿಸುವುದು ತೀರಾ ಅಪರೂಪದ ಕೇಸ್ಗಳಲ್ಲಿ ಮಾತ್ರ. ಕೈಗೆ ಕೋಳ ತೊಡಿಸುವುದು ವ್ಯಕ್ತಿಗೆ ಅಪಮಾನ ಮಾಡಿದಂತೆ. ಏನಿದ್ರು ಫ್ಲೈಟ್ ರಿಸ್ಕ್ನ ವ್ಯಕ್ತಿಗಳಿಗೆ ಮಾತ್ರನೇ ಕೈಗೆ ಕೋಳ ತೊಡಿಸಲಾಗ್ತಾ ಇತ್ತು. ಆದರೆ ಇನ್ನು ಮುಂದೆ ಮರ್ಡರ್, ರೇಪ್, ಆ್ಯಸಿಡ್ ದಾಳಿ ಆರೋಪಿ, ಸಂಘಟಿತ ಅಪರಾಧದ ಆರೋಪಿಗಳು, ಜೊತೆಗೆ ಭಯೋತ್ಪಾದನಾ ಕೇಸ್ನ ಆರೋಪಿಗಳಿಗೆ ಕೈಕೋಳ ತೊಡಿಸ್ಬೋದು. ಇನ್ನು 9ನೇ ಪಾಯಿಂಟ್ ಅಂದರೆ ಆರೋಪಿಯ ಗೈರಿನಲ್ಲಿ ವಿಚಾರಣೆ. ಇದುವರೆಗೆ ಆರೋಪಿಯ ಗೈರು ಆದಾಗ ವಿಚಾರಣೆಯನ್ನು ಕೋರ್ಟು ನಡೆಸ್ತಾ ಇರಲಿಲ್ಲ. ಇದರಿಂದಾಗಿ ಕೇಸ್ಗಳನ್ನು ಮುಕ್ತಾಯಗೊಳಿಸಲಿಕ್ಕೆ ಆಗಲಿ ಅಥವಾ ಯಾವುದೇ ತೀರ್ಪನ್ನು ನೀಡಲಿಕ್ಕಾಗಲಿ ಕೋರ್ಟ್ಗಳಿಗೆ ಸಾಧ್ಯವಾಗ್ತಿರಲಿಲ್ಲ.
ಆದರೆ ಹೊಸ ಕಾನೂನಿನಡಿ ಆರೋಪಿಯ ಗೈರು ಹಾಜರಿಯಲ್ಲೂ ಕೂಡ ಕೋರ್ಟ್ಗಳು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡ್ಬೋದು. ಇದರಿಂದಾಗಿ ಯಾವುದೇ ಕೇಸ್ನ ತೀರ್ಪು ಬರಲ್ಲ ಅಂತೇಳಿ ಆರೋಪಿಗಳು ತಲೆಮರೆಸ್ಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗೋದಿಲ್ಲ. ಆರೋಪಿ ಕೋರ್ಟ್ಗೆ ಬರದೇ ಇದ್ದರೂ ಕೂಡ, ವಿಚಾರಣೆಗೆ ಹಾಜರಾಗದೇ ಇದ್ದರೂ ಕೂಡ ಕೋರ್ಟ್ಗಳು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡ್ತವೆ. ಮುಖ್ಯವಾಗಿ ಕೊನೆಯ ಪಾಯಿಂಟ್ ಅಂತಂದರೆ ಸಮುದಾಯ ಸೇವೆ. ಇದುವರೆಗೆ ಸಣ್ಣ ಪುಟ್ಟ ಅಪರಾಧಗಳಿಗೆ ಸಮುದಾಯ ಸೇವೆಯ ಕಲ್ಪನೆ ನಮ್ಮ ಭಾರತದಲ್ಲಿ ಇರಲಿಲ್ಲ. ಯಾವುದೇ ಅಪರಾಧ ಆದರೂ ಕೂಡ ಜೈಲು ಶಿಕ್ಷೆ ಅಥವಾ ದಂಡವನ್ನು ವಿಧಿಸಲಾಗ್ತಾ ಇತ್ತು. ಸಣ್ಣ ಪುಟ್ಟ ಅಪರಾಧಗಳಿಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸೋದು ಇಲ್ಲವೇ ದಂಡವನ್ನು ವಿಧಿಸ್ತಕ್ಕಂತಹ ಕಾನೂನು ನಮ್ಮ ದೇಶದಲ್ಲಿತ್ತು. ಆದರೆ ಈಗ ಹೊಸ ಕಾಯ್ದೆಯಡಿ ಸಣ್ಣ ಪುಟ್ಟ ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸಮುದಾಯ ಸೇವೆ ಮಾಡಿದ್ರೆ ಜೈಲಿಗೆ ಕಳಿಸೋದಿಲ್ಲ ಮತ್ತು ದಂಡವನ್ನು ಕೂಡ ಪಾವತಿ ಮಾಡಬೇಕಾದಂಥ ಅಗತ್ಯ ಇರೋದಿಲ್ಲ. ಮುಖ್ಯವಾಗಿ ಈಗ ಯಾವುದಾದ್ರೂ ಒಂದು ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸೋದಾಗ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಣ್ಣ ಪುಟ್ಟ ಅಪರಾಧ ಮಾಡ್ಬೋದು, ಅಂಥ ಕೇಸ್ಗಳಿಗೆಲ್ಲ ಜೈಲಿಗೆ ಕಳಿಸೋದಿಲ್ಲ. ಬದಲಿಗೆ ಸಮುದಾಯ ಸೇವೆ ಮಾಡುವಂತೆ ಕೋರ್ಟ್ಗಳು ಆದೇಶವನ್ನು ನೀಡ್ತವೆ. ಸಮುದಾಯ ಸೇವೆಯನ್ನು ಮಾಡಿ ಜೈಲಿಗೆ ಹೋಗೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ಜೈಲುಗಳು ವಿಚಾರಣಾಧೀನ ಕೈದಿಗಳಿಂದ ತುಂಬಿ ತುಳುಕೋದನ್ನು ತಪ್ಪಿಸಲಿಕ್ಕಾಗಿ ಈಗ ವಿದೇಶಗಳಲ್ಲಿರುವಂತಹ ಸಮುದಾಯ ಸೇವೆಯನ್ನು ಈಗ ಭಾರತದಲ್ಲೂ ಕೂಡ ಪರಿಚಯಿಸಲಾಗಿದೆ. ಇದು ಮುಖ್ಯವಾಗಿ ಈಗ ನಮ್ಮ ದೇಶದಲ್ಲಿ ಜಾರಿಯಾಗಿರ್ತಕ್ಕಂತಹ ಹೊಸ ಕಾನೂನುಗಳಲ್ಲಿರ್ತಕ್ಕಂಥ ವಿಶೇಷವಾದಂಥ ಅಂಶಗಳು ಯಾವ್ಯಾವ ಬದಲಾವಣೆಗಳಾಗಿವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದೇ ಇವತ್ತಿನ ವಿಶೇಷ. ಇದು ನ್ಯೂಸ್ ಫಸ್ಟ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.